ಇದಕ್ಕೆ ಬಿಜೆಪಿ ಸರ್ಕಾರದ ಸ್ಕೀಮ್ಗಳೆಲ್ಲ ಕಾಂಗ್ರೆಸ್ದವರು ಹೈಜಾಕ್ ಮಾಡ್ತಾ ಇದ್ದಾರೆ. ನಮಗೆ ವಿಮಾನ ನಿಲ್ದಾಣ ಮಾಡಿದ್ರು, ವಿಮಾನ ನಿಲ್ದಾಣ ಎರಡನೇದ್ದು ಒಂದೇ ಭಾರತ ಟ್ರೈನ್ ಜಿಲ್ಲೆಗೊಂದು ಕೊಡ್ತೀನಿ ಅಂತ ಅಶ್ವಿನಿ ವೈಷ್ಣವ್ ಹೇಳ್ತಾರೆ. ಇಲ್ಲಿ ಸಚಿವರು ಕೂಡ ಮನವಿ ಕೊಟ್ಟು ನಾವು ಅಣ್ಣವ್ರೆ ನೋಡ್ರಿ, ಕಾಂಗ್ರೆಸ್ನ ಮುಖಂಡರಷ್ಟು ಮನಸ್ಸ ನಮ್ಗೆ ಸಾಣದಿಲ್ಲ. ಒಂದೇ ಮಾತು ಹೇಳ್ತೀನಿ, ಆಯ್ತು ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀವು ಬಯಸ್ರಿ, ನಮ್ದೇನು ತಪ್ಪಿಲ್ಲ. ಆದ್ರೆ ಒಂದೆರಡು ಸೌಜನ್ಯತೆನೂ ಇರಬೇಕು. ನಾವು ಹೆಂಗೆ ಹೇಳ್ತೇವೆ, ಹೌದಪ್ಪ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ, ಕಾಂಗ್ರೆಸ್ ಸರ್ಕಾರ ಅದ, ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡ್ತಾರ ಅಂತ ನಾವು ಹೇಳ್ತೇವೆ. ನೀವು ಒಂದು ಸ್ವಲ್ಪ ಹೇಳ್ರಲ್ಲ. ನಾನು 2025 ಟ್ರೈನ್ ಬರೋದ್ರಾಗ ನಾ ಪತ್ರ ಬರ್ದೀನಿ, ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ. ಬೇಕಾದ್ರೆ ನಾಳೆ ನಾ ತಂದು ನಿಮಗೆ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ. ನಾ ಮುಂಚೆನೇ ಹೇಳೀನಿ ಇದನ್ನು. ಆದರೆ ಇವತ್ತು ಪಾಪ ಅವರು ಹೇಳ್ಕೋತಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ, ನಾವು ಅವ್ರಿಗೆ ಕೈ ಜೋಡಿಸ್ತೇವೆ, ಆಯ್ತಾ? ಆದ್ರೆ ಅವ್ರು ನಮ್ಮ ಕೈ ಜೋಡಿಸ್ಬೇಕು. ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ, ಯಡಿಯೂರಪ್ಪಣ್ಣನ ಕಾಲನ್ನ ಹಿಡಿದು ಅದನ್ನು ಏರ್ಪೋರ್ಟ್ ಮಾಡಬೇಕು ಅಂದವರು ನಾವು, ಫೌಂಡೇಶನ್ ಹಾಕಿದವ್ರು ನಾವು, ಜಾಗ ಕೊಡಿಸಿದವ್ರು ನಾವು, ಎಲ್ಲನೂ ನಾವು ಕೊಡಿಸಿದೆವು. ನಾವು ರೆಡಿ ಮಾಡಿಟ್ಟ ಮೇಲೆ ಈಗೇನು ಮಾಡ್ಯಾರ, ಒಂದಿಟ್ಟು ರೊಕ್ಕ ಕೊಡ್ತೇವೆ ಕಟ್ಟಿ ಬಾಗಿಲ ಮಾಡ್ಯಾರ. ಆದ್ರೆ ಯಾರ್ಯಾರೇ ಮಾಡಲಿ, ಏನಾರೇ ಮಾಡಲಿ, ನಾವು ಭಾರತೀಯ ಜನತಾ ಪಕ್ಷ ಮಾಡೋದಂತೂ ನಿಜ ಅದ. ಆದ್ರೆ ಅದು ನಾವೇ ಅದನ್ನ ಉದ್ಘಾಟನೆ ಮಾಡ್ತೇವೆ. ನೀವೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಿದ್ದೀರಾ, ನೀವು ಮಾಡಿದ ನಾನ್ ನೋಡ್ರಿ, ನಾವು ತಪ್ಪು ಮಾಡಿದೋ ಬಿಟ್ಟಿದೋ ನನಗೆ ನಾವೇನು ಅಷ್ಟು ಬಹಳ ಯೋಚನೆ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಅದು ಏನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟೇ, ಇದನ್ನ ಸಂಪೂರ್ಣ ಮಾಡಿದವ್ರು ನಾವು. ಚಲ